ಹಲೋ ಫ್ರೆಂಡ್ಸ್, ಅರ್ಚನಾ ವೆಜ್ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ಕುಕಿಂಗ್ನ ಬದಲಾಗಿ ನಿಮಗೊಂದು ಇನ್ಫಾರ್ಮೇಷನನ್ನು ಕೊಡಲಿಕ್ಕೆ ಬಂದಿದ್ದೇನೆ. ಅದು ಏನು ಅಂತ ಹೇಳಿದರೆ, ಯೂಟ್ಯೂಬಲ್ಲಿ ನಾವೀಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇವೆ. ಅದರಲ್ಲಿ ನಾವು ವಾಚ್ ಅವರ್ ಅಂತ ಹೇಳ್ತಾ ಇರ್ತೇವೆ. ನೀವು ಲೈವಲ್ಲಿ ಆದರೂ ನೋಡಿರ್ಬೋದು, ಅಥವಾ ಯೂಟ್ಯೂಬ್ ಚಾನಲ್ ಮಾಡಿದವರಿಗೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರ್ಬೋದು. ಈಗ ಒಬ್ಬರು ಯಾರೇ ಆಗಲಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದರೆ ಅದರಲ್ಲಿ ನಾವು ಅರ್ನಿಂಗ್ ಮಾಡ್ಬೋದು. ಅದು ಹೇಗೆ, ಅದರಲ್ಲಿ ಏನು ಕ್ರೈಟೀರಿಯಾ ಇದೆ, ಅದನ್ನೆಲ್ಲ ನಾವು ಯಾವ ರೀತಿ ಮಾಡೋದು, ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನನಗೆ ಏನು ಗೊತ್ತಿದೆ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಯಾರೇ ಆಗಲಿ ಒಬ್ಬರು ಯೂಟ್ಯೂಬ್ ಚಾನಲನ್ನು ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಈಗ ಫೈನಾನ್ಷಿಯಲ್ ಇಶ್ಯೂಸು, ಹಣದ ತೊಂದರೆ, ಆರ್ಥಿಕ ಸಂಕಷ್ಟ ಎಲ್ರಿಗೂ ಕೂಡ ಇರುತ್ತೆ. ಹಾಗಾಗಿ ನಾವು ಲೇಡೀಸ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಒಂದು ನಮ್ಮ ಕಾಲಲ್ಲಿ ನಾವು ನಿಲ್ಲಬೇಕು ಅಂತ ಹೇಳಿ ಒಂದು ಆಸೆ ಎಲ್ರಿಗೂ ಕೂಡ ಇರುತ್ತೆ. ಅದಕ್ಕೆ ಈಗ ಬೇರೆ ಬೇರೆ ನೀವು ಆಫರ್ಗಳನ್ನು ನೋಡ್ಬೋದು. ನಿಮಗೆ ಆ ಥರ ಕೆಲಸ ಮಾಡಿದರೆ ಇದು ಬೇಗನೆ ಹಣ ಮಾಡ್ಕೊಳ್ಬೋದು. ಇಂಥದ್ದು ಕೆಲವೆಲ್ಲ ಪ್ಲ್ಯಾನ್ಗಳು ಆ ಥರ ತುಂಬ ಎಂತೆಲ್ಲ, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ ನೀವು ಈಸಿಯಾಗಿ ಅರ್ನ್ ಮಾಡ್ಬೋದು, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಹಣ ಡಬಲ್ ಆಗ್ತದೆ, ಆ ಥರ ಈ ಥರ ಎಲ್ಲ ವಂಚನೆ ಮಾಡುವಂಥದ್ದು ತುಂಬಾ ನಡೆಯುತ್ತದೆ. ಅಥವಾ ಕೆಲವು ಬಿಸ್ನೆಸ್ಗಳು, ನೀವು ಇಷ್ಟು ಜನರನ್ನು ನೀವು ಇಲ್ಲಿ ಸೇರಿಸ್ತಾ ಹೋದರೆ ನಿಮಗೆ ಇನ್ಕಮ್ ಆಗ್ತದೆ, 6 ಲಕ್ಷಗಟ್ಟಲೆ ಸಂಪಾದನೆ ಮಾಡ್ಬೋದು, ಆ ಥರ ಆಫರ್ಸ್ಗಳು ಎಷ್ಟು ಕೂಡ. ಆನ್ಲೈನ್ ವರ್ಕ್ ಹಾಗೆ ಮಾಡ್ಬೋದು, ಹೀಗೆ ಮಾಡ್ಬೋದು ಅಂತ ಹೇಳಿ ಅದರಿಂದ ಇನ್ಕಮ್ ಮಾಡಲಿಕ್ಕೆ ಆಗೋದಿಲ್ಲ ಹೆಚ್ಚಿನ ಸಲ. ಹಾಗೆ ಏನು ಗೊತ್ತಾ, ಮೋಸ ವಂಚನೆಗಳೇ ಜಾಸ್ತಿ ನಡೀತದೆ. ಅದಕ್ಕಿಂತ ನಮಗೆ ಲೇಡೀಸಿಗೆ ಆರಾಮವಾಗಿ ಒಂದು ಅರ್ನ್ ಮಾಡಲಿಕ್ಕೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಯಾವುದು ಅಂತ ಹೇಳಿದರೆ ಅದು ಯೂಟ್ಯೂಬ್ ಅಂತೇಳಿ ನಾನು ಹೇಳ್ತೇನೆ. ಯೂಟ್ಯೂಬಲ್ಲಿ ಈಗ ಅಥವಾ ಮನೆಯಲ್ಲಿ ಆರಾಮ್ಸೆ ಇರುವ ಹೆಣ್ಣು ಮಕ್ಕಳು, ಮಹಿಳೆಯರು ಯಾರಾದರೂ ಹೌಸ್ ವೈಫ್ ಇದ್ದಾರೆ, ಅವರಿಗೆ ಕೂಡ ಏನೋ ಬೋರ್ ಆಗ್ತದೆ, ಟೈಮ್ ಪಾಸಿಗಾದರೂ ನಾನೊಂದು ಏನಾದರೂ ಮಾಡಬೇಕು ಮನೆಯಲ್ಲಿ ಅಂತ ಹೇಳುವಾಗ ಯೂಟ್ಯೂಬನ್ನು ಮಾಡ್ಬೋದು, ಅರ್ನಿಂಗ್ ಕೂಡ ಮಾಡ್ಬೋದು. ಆದರೆ ಯೂಟ್ಯೂಬ್ ಮಾಡಬೇಕಾದ್ರೆ ಫಸ್ಟ್ ನಾವೊಂದು ಯೂಟ್ಯೂಬಲ್ಲಿ ನಮ್ಮದೊಂದು ಅಕೌಂಟನ್ನು, ನಮ್ಮದೊಂದು ಚಾನಲನ್ನು ಮಾಡಬೇಕು. ಹಾಗೆ ಯೂಟ್ಯೂಬಿದ್ದೊಂದು ಕೆಲವು ಕಂಡೀಷನ್ಸ್ ಇದೆ. ಅದು ಏನಪ್ಪ ಅಂತಂದರೆ, ಯೂಟ್ಯೂಬಲ್ಲಿ ಒಂದು ವಾಚ್ ಅವರ್ ಅಂತ ಇದೆ. ಏನು ನಾವು ವೀಡಿಯೋಸ್ ಎಲ್ಲ ಹಾಕ್ತೇವೆ ಅದು 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ಫಸ್ಟ್ ನಾವು ವೀಡಿಯೋಸ್ ಹಾಕಿದ ಕೂಡಲೇ ನಮಗೇನು ಅರ್ನಿಂಗ್ ಸ್ಟಾರ್ಟ್ ಆಗೋದಿಲ್ಲ. ವಿಡಿಯೋ ಹಾಕ್ತಾ ಅದನ್ನು ತುಂಬ ಜನ ನೋಡಬೇಕು, ವ್ಯೂಸ್ ಬರಬೇಕು ಅದಕ್ಕೆ. ಹಾಗೆ ಸಬ್ಸ್ಕ್ರೈಬರ್ಸ್ ಕೂಡ ಆಗಬೇಕು. ನಮ್ಮ ಚಾನಲಲ್ಲಿ 1000ದಷ್ಟು ಸಬ್ಸ್ಕ್ರೈಬರ್ಸ್ ಬೇಕು. ಹಾಗೆ 4000ಗಳ ಗಂಟೆ ವಾಚ್ ಅವರ್ ಬೇಕು. ಇದು ನಮ್ಮ ಯೂಟ್ಯೂಬಿದ್ದು ಕ್ರೈಟೀರಿಯಾ. ಈ 2 ಕ್ರೈಟೀರಿಯಾ ಕಂಪ್ಲೀಟ್ ಆಯಿತು ಅಂತ ಹೇಳಿದರೆ ನಮ್ಮ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಆದರೆ ಈ ಕ್ರೈಟೀರಿಯಾ ಮಾಡೋದು ತುಂಬ ಈಸಿ. ಹಾಗಾದರೆ ತುಂಬ ಈಸಿ ಖಂಡಿತ ಅಲ್ಲ. ಯಾವುದೇ ನೀವು ಈಗ ಕೆಲಸ ಮಾಡಿ, ಯೂಟ್ಯೂಬ್ ಅಲ್ಲ, ಬೇರೆ ಯಾವುದೇ ಬಿಸ್ನೆಸ್ ಮಾಡಿ, ಬೇರೆ ಯಾವುದೋ ಇನ್ಶೂರೆನ್ಸ್ ಅಥವಾ ಯಾವುದಾದ್ರೂ ಒಂದು ಕಂಪನಿಗಳಲ್ಲಿ ಕೆಲಸ ಮಾಡಿ, ಯಾವುದೇ ಕೆಲಸ ಮಾಡಿ, ಅಂಥ ಕೆಲಸಗಳಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ಸ್ ಇರ್ತದೆ, ಟೆನ್ಷನ್ ಇರ್ತದೆ, ಸ್ಟ್ರೆಸ್ ಇರ್ತದೆ, ಎಲ್ಲವೂ ಕೂಡ ಇರ್ತದೆ. ಎಲ್ಲ ಕೆಲಸಗಳಲ್ಲಿ ಸ್ಟ್ರೆಸ್ ಇರ್ತದೆ, ಇನ್ಕ್ಲೂಡಿಂಗ್ ನಮ್ಮ ಅಡುಗೆ ಮನೆ ಕೆಲಸದಲ್ಲಿ ಕೂಡ ನಮಗೆ ಸ್ಟ್ರೆಸ್ ಇರ್ತದೆ. ಅದು ಕೂಡ ಆರಾಮದಲ್ಲಿ ಏನೂ ಆಗೋದಿಲ್ಲ, ಗಡಿಬಿಡಿ ಆಗ್ತದೆ, ಕೆಲವೊಮ್ಮೆ ಅಡುಗೆ ಹೆಚ್ಚು ಕಡಿಮೆ ಆಗ್ತದೆ, ತುಂಬ ಸ್ಟ್ರೆಸ್ ಎಲ್ಲದರಲ್ಲಿ ಕೂಡ ಇರ್ತದೆ. ಹಾಗೆ ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೂ ಫಸ್ಟ್ ನಾವು ಒಳ್ಳೆ ರೀತಿಯಾದಂತಹ ಒಂದು ವಿಡಿಯೋವನ್ನು ಮಾಡಬೇಕು. ಅದರ ಬಗ್ಗೆ ಸ್ವಲ್ಪ ಹೆಚ್ಚಿನ ನಾಲೆಜನ್ನು ತಿಳ್ಕೊಳ್ಬೇಕು. ಹಾಗೆ ಅದನ್ನು ಹೇಗೆ ಅಪ್ಲೋಡ್ ಮಾಡೋದು ಅನ್ನೋದನ್ನು ಕೂಡ ಫಸ್ಟಿಗೆ ತಿಳ್ಕೊಳ್ಬೇಕು. ನಾವು ಚಾನಲ್ ನಾನು ಮಾಡಬೇಕಾದ್ರೆ ನನಗೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಹಾಗಾಗಿ ಯೂಟ್ಯೂಬ್ ಮಾಡಬೇಕಾದ್ರೆ ನಾವು ಒಂದು ಒಳ್ಳೆ ಕಂಟೆಂಟ್ ತಗೊಂಡು ಒಂದು ವೀಡಿಯೋವನ್ನು ಮಾಡಬೇಕು. ಕುಕಿಂಗ್ ವೀಡಿಯೋಸ್ ಆದರೂ ಆಗ್ಬೋದು, ನಮ್ಮದು ಈಗ ನಾನು ಮಾಡುವಂಥದ್ದು ವೆಯ್ಟ್ ಲಾಸಿಗೆ ಸಂಬಂಧಪಟ್ಟ ಹಾಗೆ ಮಾಡ್ಬೋದು, ಅಥವಾ ನೀವು ಪ್ರಾಣಿಗಳ ಬಗ್ಗೆ ಮಾಡ್ಬೋದು, ಅಥವಾ ಬೇರೆ ಟೆಕ್ನಿಕಲ್ ವಿಷಯದ ಬಗ್ಗೆ ಏನಾದರೂ ಚಾನಲ್ಸ್ ಮಾಡ್ಬೋದು, ಅಥವಾ ಪರಿಸರ, ಯಾವುದೇ ಒಂದು ಇನ್ಫಾರ್ಮೇಷನ್, ಸೈನ್ಸ್ ಇರ್ಬೋದು, ಅದು ಯಾವುದು ನಿಮಗೆ ನಾಲೆಜ್ ಇದೆ ಆ ವಿಷಯದಲ್ಲಿ ನೀವು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ಬೋದು. ಹಾಗೆ ಈ ಯೂಟ್ಯೂಬ್ 4000 ವಾಚ್ ಅವರ್ ಹೇಗೆ ಕಂಪ್ಲೀಟ್ ಆಗೋದು ಅನ್ನೋದನ್ನು ಇವತ್ತು ನಾನು ಮೇಯ್ನ್ ಟಾಪಿಕ್ ಅದನ್ನು ನಾನು ತಗೊಂಡಿದ್ದೇನೆ. 4000 ವಾಚ್ ಅವರ್ ಆಗಬೇಕಾದ್ರೆ ಏನು ಆಗಬೇಕು ಅಂತ ಹೇಳಿದರೆ, ನಾವು ಹಾಕ್ತಾ ಇರುವ ವೀಡಿಯೋಸಿಗೆ ವ್ಯೂಸ್ ಬರಬೇಕು.
ವ್ಯೂಸ್ ಅಂದರೆ ತುಂಬ ಜನ ಅದನ್ನು ನೋಡಬೇಕು, ಆಗ ವ್ಯೂಸ್ ಬರುತ್ತೆ. ವ್ಯೂಸ್ ಬಂದಾಗ ಒಂದು ವೀಡಿಯೋ 2 ವೀಡಿಯೋದಲ್ಲಿ ನಮಗೆ ಅರ್ನಿಂಗ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ಅಟ್ಲೀಸ್ಟ್ ಒಂದು 10 ವೀಡಿಯೋಸ್ ಆದರೂ ಒಳ್ಳೆ ಕಂಟೆಂಟ್ ಇದ್ದು ಹಾಕಬೇಕು. ಹಾಗೆ ಅದರದ್ದು ತಮ್ನೈಲ್ ಕೂಡ ತುಂಬ ಚೆನ್ನಾಗಿರಬೇಕು. ತಮ್ನೈಲ್ ನೋಡಿದ ಕೂಡಲೇ ಜನರಿಗೆ ಅದನ್ನು ಕ್ಲಿಕ್ ಮಾಡಬೇಕು, ಇದರಲ್ಲಿ ಏನಿದೆ ಅಂತ ನೋಡಬೇಕು ಅಂತ ಒಂದು ಕುತೂಹಲ ಬರಬೇಕು. ಆ ರೀತಿ ನಮ್ಮ ವೀಡಿಯೋಸ್ ಇರಬೇಕು. ತಮ್ಲೈನ್ ಮಾಡಲಿಕ್ಕೆ ಕೂಡ ಅದರದ್ದೇ ಆದ ಆ್ಯಪ್ಗಳಿದೆ. ಅಂಥದ್ರಲ್ಲೆಲ್ಲ ನಾವು ಚಂದವಾಗಿ ಮಾಡಿಕೊಂಡು ತಮ್ಲೈನನ್ನು ಅಪ್ಲೋಡ್ ಮಾಡ್ಬೋದು. ಇವತ್ತು ನಾನು ವಾಚ್ ಅವರನ್ನು ಈಗ ಯೂಟ್ಯೂಬಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಇರೋರಿಗೆ ಒಂದು YT ಸ್ಟುಡಿಯೋ ಅಂತ ಹೇಳೋದನ್ನು ಕೂಡ ನಾವು ಡೌನ್ಲೋಡ್ ಮಾಡ್ಕೊಂಡಿರ್ತೇವೆ. YT ಸ್ಟುಡಿಯೋದಲ್ಲಿ ಎಷ್ಟೆಲ್ಲ ಆಪ್ಷನ್ಸ್ ಇದೆ. ಅದರಲ್ಲಿ ನಾವು ವಾಚ್ ಅವರನ್ನು ಹೇಗೆ ನೋಡೋದು, ನಮ್ಮ ವಾಚ್ ಅವರ್ ಎಷ್ಟಾಗಿದೆ ಅನ್ನೋದನ್ನು ನಾವು ಹೇಗೆ ನೋಡೋದು ಅನ್ನೋದನ್ನು ಇವತ್ತು ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ತಾ ಇದ್ದೇನೆ. ಅದೇ ನನ್ನ ವಾಚ್ ಅವರನ್ನೇ ನಾನು ನಿಮಗೆ ತೋರಿಸ್ತೇನೆ ಹೇಗೆ ನೋಡೋದು ಅಂತ ಹೇಳಿ. 2 ರೀತಿಯಲ್ಲಿ ನಾವು ವಾಚ್ ಅವರನ್ನು ನೋಡ್ಬೋದು. ಎಷ್ಟಾಗಿದೆ, ನನ್ನ ಚಾನಲಲ್ಲಿ ವಾಚ್ ಅವರ್ ಎಷ್ಟಾಗಿದೆ ಅಂತ ಹೇಗೆ ನೋಡೋದು ಅನ್ನೋ ಒಂದು ಕ್ವಶನ್ ಮಾರ್ಕ್ ಎಲ್ಲರಿಗೂ ಇರ್ತದೆ. ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವರಿಗೆ ಅದು ಗೊತ್ತಿರೋದಿಲ್ಲ. ಅದು ನೋಡ್ತಾ ನೋಡ್ತಾ ಚಾನಲಲ್ಲಿ ನಾವು ಬೆಳೀತಾ ಹೋದಾಗ ಅದರ ಬಗ್ಗೆ ನಾಲೆಜ್ ಹೆಚ್ಚಾಗ್ತಾ ಹೋಗ್ತದೆ. ಈಗ ಹೇಗೆ ನೋಡೋದು ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ನೋಡೋದು ಬನ್ನಿ. ನೋಡಿ, ಈಗ ನಾನು ನನ್ನ ಚಾನಲನ್ನು ತೋರಿಸ್ತಾ ಇದ್ದೇನೆ. ಇಲ್ಲಿ ನೀವು YT ಸ್ಟುಡಿಯೋ ಅಂತ ಹೋದಾಗ ನಿಮಗೆ ಹೀಗೆ ಕಾಣಿಸ್ತಾ ಇರ್ತದೆ ನೋಡಿ. ಇದು YT ಸ್ಟುಡಿಯೋ. ನನ್ನ ಚಾನಲಲ್ಲಿ YT ಸ್ಟುಡಿಯೋದಲ್ಲಿ ಅರ್ಚನಾ ವೆಜ್ ರೆಸಿಪಿ ಅಂತ ಕಾಣಿಸ್ತಾ ಇದೆ. ಇಲ್ಲಿ ನಿಮಗೆ ಸಬ್ಸ್ಕ್ರೈಬ್ ಕಾಣಿಸಿದೆ. ನಾನು ಲೇಟೆಸ್ಟಾಗಿ ಹಾಕಿದ ವೀಡಿಯೋಸ್ ಇಲ್ಲಿದೆ. ಹಾಗೆ ನಿಮಗೆ ಇಲ್ಲಿ ಕೆಳಗೆ 4 ಆಪ್ಷನ್ಸ್ ಕಾಣಿಸ್ತಾ ಇದೆ ನೋಡಿ. 4 ಆಪ್ಷನ್ ತೋರಿಸ್ತೇನೆ ನೋಡಿ. ಇಲ್ಲಿ ಒಂದು ಡ್ಯಾಶ್ ಬೋರ್ಡ್ ಅಂತ ಇದೆ, ಮತ್ತೊಂದು ಕಂಟೆಂಟ್ ಅಂತ ಇದೆ, ಮತ್ತೊಂದು ಎನಾಲಿಟಿಕ್ಸ್, ಆಮೇಲೆ ಕಮೆಂಟ್, ಮತ್ತೊಂದು ಅರ್ನ್ ಅಂತ ಇದೆ. ನೀವು ಫಸ್ಟ್ ವಾಚ್ ಅವರ್ ನೋಡಲಿಕ್ಕೆ ಒಂದು ಫಸ್ಟ್ ಆಪ್ಷನ್ ಅಂತ ಹೇಳಿದರೆ ಅರ್ನ್ ಸೆಕ್ಷನಲ್ಲಿ ನಾವು ಹೋಗಬೇಕು. ಅರ್ನ್ ಸೆಕ್ಷನಲ್ಲಿ ಹೋದಾಗ ನಿಮಗೆ ಇಲ್ಲಿ URA ಯೂಟ್ಯೂಬ್ ಪಾರ್ಟ್ನರ್ ಅಂತ ಸಿಗುತ್ತೆ. ಇದನ್ನು ಸ್ವಲ್ಪ ಸ್ಕ್ರಾಲ್ ಮಾಡಬೇಕು. ಸ್ಕ್ರಾಲ್ ಮಾಡಿದಾಗ ನಿಮಗೆ ಇಲ್ಲಿ ನೋಡಿ ಶೋಯಿಂಗ್ ಡಾಟಾ ಆಸ್ ಆಫ್ 3 ಆಗಸ್ಟ್ 2024 ಅಂತ ಹೀಗೆ ಬರ್ತದೆ. ಇಲ್ಲಿ ನೋಡಿ 3583 ವಾಚ್ ಅವರ್ ಕಂಪ್ಲೀಟ್ ಆಗಿದೆ. ಇನ್ನು 4000 ಆಗಲಿಲ್ಲ, ಇನ್ನು ಕೂಡ ಇಷ್ಟು ಪೆಂಡಿಂಗ್ ಇದೆ ಅಂತೇಳಿ ತೋರಿಸ್ತಾ ಇದೆ. ಆಲ್ರೆಡಿ 1000 ಸಬ್ಸ್ಕ್ರೈಬರ್ ಆದದ್ದು ಕಾಣಿಸ್ತಾ ಇಲ್ಲ, ಯಾಕೆಂದರೆ ಆಲ್ರೆಡಿ 1000 ಸಬ್ಸ್ಕ್ರೈಬರ್ ಒಂದು ಕ್ರೈಟೀರಿಯಾ ಕಂಪ್ಲೀಟ್ ಆಗಿದೆ. ಗೊತ್ತಾಯ್ತಾ? ಇಲ್ಲಿ ಈಗ ಆ್ಯಕ್ಚುಲಿ ನಂದು 3583 ನನ್ನದು ವಾಚ್ ಅವರ್ ಆದದ್ದು ಇಷ್ಟೇನಾ? ಇದು ಇಲ್ಲಿಂದ ನೋಡಿದರೆ ಇಲ್ಲಿ ಇನ್ನು ಅಪ್ಡೇಟ್ ಆಗಲಿಕ್ಕೆ ತುಂಬಾ ಬಾಕಿ ಇದೆ. ಅದನ್ನು ನಾವು ಹೇಗೆ ನೋಡೋದು ಅಂತ ಹೇಳಿದರೆ, ಇಲ್ಲಿ ನೀವು ಆಪ್ಷನ್ ಇದೆ ಎನಾಲಿಟಿಕ್ಸಿಗೆ ಹೋಗಬೇಕು. ಅನಾಲಿಟಿಕ್ಸ್ನಲ್ಲಿ ಇಲ್ಲಿ ನೋಡಿ ಓವರ್ ವ್ಯೂ ಅಂತ ಇದೆ, ಇನ್ಸ್ಪಿರೇಷನ್ ಅಂತ ಇದೆ, ಕಂಟೆಂಟ್ ಅಂತ ಇದೆ, ಹಾಗೆ ಆಡಿಯನ್ಸ್ ಅಂತ ಇದೆ. ಇಲ್ಲಿ ಓವರ್ ವ್ಯೂ ಇದರಲ್ಲಿ ವಾಚ್ ಟೈಮ್ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಅನಾಲಿಟಿಕ್ಸ್ ಹೋದ ಕೂಡಲೇ ನಿಮಗೆ ಇನ್ಸ್ಪಿರೇಷನ್ ಓವರ್ ವ್ಯೂ ಹೋದಾಗೆ ಓವರ್ ವ್ಯೂ ಅಲ್ಲಿ ಸೆಕೆಂಡ್ ಆಪ್ಷನ್, ಫಸ್ಟ್ ಆಪ್ಷನ್ ಇಲ್ಲಿ ವ್ಯೂಸ್ ಅಂತ ಇದೆ ಓವರ್ ವ್ಯೂ ಅಲ್ಲಿ. ಸೆಕೆಂಡ್ ಆಪ್ಷನ್ ನಿಮಗೆ ವಾಚ್ ಟೈಮ್ ಅಂತ ತೋರಿಸ್ತಾ ಇದೆ. ಈ ವಾಚ್ ಟೈಮನ್ನು ನೀವು ಇಲ್ಲಿ ಹೀಗೆ ಕ್ಲಿಕ್ ಮಾಡಬೇಕು. ಆಗ ನೋಡಿ ತೋರಿಸ್ತದೆ. ಇಲ್ಲಿ ನೋಡಿ ನಿಮ್ಮ ವಾಚ್ ಟೈಮು ಎಷ್ಟೆಲ್ಲ ಆಗಿದೆ, ಈಗ ಎಷ್ಟಾಗಿದೆ ಅನ್ನೋದೆಲ್ಲ ಬರ್ತಾ ಇದೆ. ಇಲ್ಲಿ ನಮಗೆ ಟೋಟಲ್ ಎಷ್ಟಾಗಿದೆ ನೋಡಲಿಕ್ಕೆ ಇಲ್ಲಿ 90 ಡೇಸಲ್ಲಿ ಎಷ್ಟು ವಾಚ್ ಅವರ್ ಆಗಿದೆ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ನಿಮಗೆ ಸಿಗ್ತದೆ. ಇಲ್ಲಿ 365 ಡೇಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಆಗ ನೋಡಿ ಟೋಟಲ್ ನನ್ನ ವಾಚ್ ಅವರ್ ಎಷ್ಟಾಗಿದೆ ಅನ್ನೋದು ತೋರಿಸ್ತಾ ಉಂಟು ನೋಡಿ. ಈಗ ಅಲ್ಲಿ 3500 ಚಿಲ್ಲರೆ ತೋರಿಸ್ತಾ ಇತ್ತು, ಇದರಲ್ಲಿ ನೋಡಿ 3701. ಆ್ಯಕ್ಚುಲಿ ನನ್ನ ಚಾನಲಿದ್ದು ವಾಚ್ ಅವರ್ ಇದು ಇಲ್ಲಿ ಕಡಿಮೆ ತೋರಿಸ್ತಾ ಉಂಟು. ಇದು ಯಾಕೆಂದರೆ ನಿಧಾನದಲ್ಲಿ ಇನ್ನು 1 ವಾರ ಬಿಟ್ಟು ಅಪ್ಡೇಟ್ ಆಗ್ತದೆ. ಆ್ಯಕ್ಚುಲಿ ನಮಗೆ ಇಲ್ಲಿಯೇ ನಾವು ನಮ್ಮ ವಾಚ್ ಅವರ್ ಎಷ್ಟಾಗಿದೆ ಅನ್ನೋದನ್ನು ನೋಡ್ಬೋದು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋಸ್ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.
ನನ್ನ ಚಾನಲಲ್ಲಿ ಬೇರೆ ಬೇರೆ ಯೂಟ್ಯೂಬಿಗೆ ಸಂಬಂಧಪಟ್ಟ ಇನ್ಫಾರ್ಮೇಷನು ನಿಮಗೆ ಸಿಗ್ತದೆ. ಹಾಗೆ ಅಡುಗೆಗೆ ಸಂಬಂಧಪಟ್ಟ ಒಳ್ಳೆ ವೆಜ್ ರೆಸಿಪೀಸ್ಗಳು ಸಿಗ್ತದೆ. ಹಾಗೆ ಡಯಟಿಗೆ ಸಂಬಂಧಪಟ್ಟ ಹಾಗೆ ಬೇಕಾದ ಇನ್ಫಾರ್ಮೇಷನ್ ಯಾವ ರೀತಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು, ಯಾವ ರೀತಿ ಫುಡ್ಡನ್ನು ತಗೊಂಡ್ರೆ ನಿಮಗೆ ವೆಯ್ಟ್ ಲಾಸ್ ಆಗ್ತದೆ, ಯಾವ ರೀತಿ ವರ್ಕೌಟ್ ಮಾಡಬೇಕು, ಎಷ್ಟು ನೀರು ಕುಡಿಬೇಕು, ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನನ್ನ ವಿಡಿಯೋದಲ್ಲಿ ನಾನು ಕೊಡ್ತಾ ಇರ್ತೇನೆ. ನನ್ನ ವೀಡಿಯೋಸ್ ಎಲ್ಲವನ್ನ ನೋಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಷನ್ ಬರ್ತದೆ. ಫ್ರೆಂಡ್ಸ್, ಹೀಗೇ ಬೇರೆ ಬೇರೆ ವೀಡಿಯೋಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಬಾಯ್ ಬಾಯ್. ಟೇಕ್ ಕೇರ್. ಥ್ಯಾಂಕ್ ಯು.